ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಸೌಜನ್ಯ ಅನ್ನೋ ಹೆಣ್ಣು ಮಗಳ ಕೇಸ್ ಯಾವ ರೀತಿ ಸಂಚಲನವನ್ನ ಸೃಷ್ಟಿಸ್ತಾ ಇದೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರೋ ಸಂಗತಿ. ಹಾಗೆ ಕೆಲವು ಪೊಲೀಸರು ತಪ್ಪು ದಾರಿಯನ್ನ ಹಿಡಿದ್ರೆ ಒಂದು ಕೇಸ್ ಯಾವ ರೀತಿ ಹಳ್ಳ ಹಿಡಿಯುತ್ತೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ಉದಾಹರಣೆ. ಈ ಸೌಜನ್ಯ ಪ್ರಕರಣ 12 ವರ್ಷ ಹಳೆಯದು. ಇದೇ ಧರ್ಮಸ್ಥಳಕ್ಕೆ ಸಮೀಪ ಇರೋ ಪುತ್ತೂರಿನಲ್ಲಿ ಇನ್ನೂ ಒಂದು ಕೇಸ್ ಇದೆ ಸ್ನೇಹಿತರೆ. ಕಳೆದ 28 ವರ್ಷಗಳಿಂದ ಆ ಕೇಸ್ ಸಾಲ್ವ್ ಆಗದೆ ಹಾಗೆ ಉಳ್ಕೊಂಡಿದೆ. 1997 ಆಗಸ್ಟ್ 5ರಂದು ಸೌಮ್ಯ ಭಟ್ ಅನ್ನೋ ಹೆಣ್ಣುಮಗಳು ಪುತ್ತೂರಿನ ವಿವೇಕಾನಂದ ಕಾಲೇಜಿನಿಂದ ಮನೆಗೆ ಬರೋ ಸಮಯದಲ್ಲಿ ರೈಲ್ವೆ ಟ್ರ್ಯಾಕ್ ಪಕ್ಕ ನಿರ್ಜನ ಪ್ರದೇಶದಲ್ಲಿ ಬರ್ಬರವಾಗಿ ಒಳಗಾಗ್ತಾಳೆ. ಆಕೆಯನ್ನ ಕೊಂದವನು ಯಾರೋ ಸಾಮಾನ್ಯ ವ್ಯಕ್ತಿ ಅಲ್ಲ. ಆತನ ಹೆಸರು ಅಶ್ರಫ್ ಅಲಿಯಾಸ್ ಮಿಲಿಟರಿ ಅಶ್ರಫ್. ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ. ಈತ ಆಕೆಯನ್ನ ಬರ್ಬರವಾಗಿ ಮಾಡ್ತಾನೆ. ಆಕೆ ನಿರ್ಜನ ಪ್ರದೇಶದಲ್ಲಿ ಒಬ್ಳೆ ನಡ್ಕೊಂಡು ಬರ್ತಾ ಇರೋದನ್ನ ಗಮನಿಸೋ ಈತ ಕೆಲವಾರು ದಿನಗಳಿಂದ ಆಕೆಯನ್ನ ಹಿಂಬಾಲಿಸ್ತಾ ಇರ್ತಾನೆ. ಆಕೆ ನಿರ್ಜನ ಪ್ರದೇಶದಲ್ಲಿ ಈ ರೈಲ್ವೆ ಟ್ರ್ಯಾಕ್ ಪಕ್ಕ ನಡ್ಕೊಂಡು ಬರ್ತಾ ಇರೋ ಸಮಯವನ್ನ ನೋಡಿದ ಆತ ಆಕೆಯ ಮೇಲೆ ಮುಗಿಬಿದ್ದು ಆಕೆಯನ್ನ ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನಿಸ್ತಾನೆ. ಆದ್ರೆ ಆಕೆ ಆತನಿಂದ ತಪ್ಪಿಸಿಕೊಂಡು ಓಡೋದಕ್ಕೆ ಪ್ರಾರಂಭಿಸ್ತಾಳೆ. ಬೆನ್ನು ಬಿಡದ ಈತ ಆಕೆಯ ಮೇಲೆರಗಿ ಕೋಪದಿಂದ ಸಿಟ್ಟಿನಿಂದ ಆಕೆಯ ಮೇಲೆ 20 ಬಾರಿ ಹೂವಿನಿಂದ ಹಲ್ಲೆ ಮಾಡಿ ಆಕೆಯನ್ನ ಕೊಂದು ಹಾಕ್ತಾನೆ. ತನಿಖೆಯನ್ನ ಆರಂಭಿಸಿದ ಪೊಲೀಸರಿಗೆ ಗೊತ್ತಾಗುತ್ತೆ ಈತನೇ ಮಾಡಿರೋದು ಅಂತ. ಇದಕ್ಕಿಂತ ಮುಂಚೆ ಆತ ಮಿಲಿಟರಿಯಿಂದ ಬಂದ ಮೇಲೆ ತನ್ನ ಮನೆಯ ಪಕ್ಕದಲ್ಲಿದ್ದ ಅಪ್ರಾಪ್ತ ಬಾಲಕಿಯ ಮೇಲೆ ಕೂಡ ಆತ ತನ್ನ ಈ ಉಗ್ರ ಪ್ರತಾಪವನ್ನ ತೋರಿಸಿರ್ತಾನೆ. ಆದ್ರೆ ಅವನ ತಾಯಿ ಪೊಲೀಸರ ಬಳಿ ಕೈ ಮುಗಿದು ಕ್ಷಮೆ ಕೇಳ್ಕೊಂಡಿರ್ತಾಳೆ. ಈತ ಮಿಲಿಟರಿಯಲ್ಲಿದ್ದವನು, ಇವನ ಭವಿಷ್ಯ ಹಾಳಾಗುತ್ತೆ, ಹಾಗಾಗಿ ಕೇಸ್ ದಾಖಲಿಸೋದು ಬೇಡ ಅನ್ನೋ ಸಲುವಾಗಿ ಆಕೆ ಪೊಲೀಸರ ಬಳಿ ಪರಿಪರಿಯಾಗಿ ಕೇಳ್ಕೊಂಡಾಗ ಪೊಲೀಸರು ಆ ಕೇಸನ್ನ ದಾಖಲಿಸದೆ ಬಿಟ್ಟಿರ್ತಾರೆ. ಈ ಅಶ್ರಫ್ ಎಂತವನು ಗೊತ್ತಾ? ಸೌಮ್ಯ ಭಟ್ ಅನ್ನ ಆತ ಮಾಡೋಕ್ಕಿಂತ 2-3 ದಿನ ಮುಂಚೆ ಸೌಮ್ಯ ಭಟ್ ತಂದೆ ಗಣಪತಿ ಭಟ್ ಅವರ ಬಳಿ ಹೋಗಿ ಆ ಸೌಮ್ಯ ಭಟ್ರ ಬಗ್ಗೆ ಕೆಲವಾರು ವಿಷಯಗಳನ್ನ ತಿಳ್ಕೊತಾನೆ. ಆತ ಯಾರೋ ತನ್ನ ಮಗಳ ಸ್ನೇಹಿತ ಇರಬಹುದು ಅಥವಾ ಕ್ಲಾಸ್ಮೇಟ್ ಇರಬಹುದು ಅಂತ ಭಾವಿಸಿದ ಆಕೆಯ ತಂದೆ ಆಕೆಯ ಈಗಿನ ಕಾಲೇಜಿನ ಬಗ್ಗೆ ಅವನಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ಬಹುಶಃ ಅವರಿಗೆ ಅವತ್ತು ನಡೆಯಬಹುದಾದ ದುರಂತದ ಬಗ್ಗೆ ಗೊತ್ತಿದ್ರೆ ಅವರು ಅವತ್ತು ಅವನಿಗೆ ಯಾವುದೇ ಮಾಹಿತಿಯನ್ನ ನೀಡುತ್ತಿರಲಿಲ್ವೋ ಏನೋ. ಆಕೆಯನ್ನ ಮುಗಿಸಿದ ಅವನು ಸೀದಾ ಮನೆಗೆ ಹೋಗಿ ಏನೂ ಆಗದವನಂತೆ ಕೊಡ್ತಿರ್ತಾನೆ. ಅನಂತರ ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ನಲ್ಲಿ ಆತನ ಕೈವಾಡ ಇರಬಹುದು ಅಂತ ಅಂದಾಜಿಸಿ ಅವನ ಮನೆಯ ಕಡೆ ಹೋಗ್ತಾರೆ. ಮನೆಯಲ್ಲಿ ಆತ ಏನೂ ಆಗದವನಂತೆ ವರ್ತಿಸ್ತಾನೆ. ಪೊಲೀಸರು ಕೇಳಿದ ಪ್ರಶ್ನೆಗೆ ತನಗೆ ಗೊತ್ತಿಲ್ಲ ಅಂತ ಉತ್ತರಿಸ್ತಾನೆ. ಆದ್ರೆ ಆತನ ಬಟ್ಟೆಯ ಮೇಲಿನ ರಕ್ತದ ಕಲೆಯನ್ನ ನೋಡಿದ ಪೊಲೀಸರು ಆತನನ್ನ ವಶಕ್ಕೆ ಪಡಿತಾರೆ. ಆತನ ಮೇಲೆ ಚಾರ್ಜ್ ಶೀಟ್ ಹಾಕಿ ಆತನ ಮೇಲೆ ವಿಚಾರಣೆ ನಡೀತಾ ಇರುವಾಗಲೇ ಅವನನ್ನ ಮಂಗಳೂರಿನ ಹಳೆಯ ಜೈಲಿನಲ್ಲಿ ಇಟ್ಟಿರ್ತಾರೆ. ಅದಾಗಿ 2 ದಿನಕ್ಕೆ ಆತ ಜೈಲಿನಿಂದ ತಪ್ಪಿಸ್ಕೊತಾನೆ. ಆದ್ರೆ ಪೊಲೀಸರು ಮತ್ತೆ ಅವನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗ್ತಾರೆ. 2 ವರ್ಷಗಳವರೆಗೆ ಜೈಲಿನಲ್ಲಿದ್ದ ಆತ ಮತ್ತೆ ಜೈಲಿನಿಂದ ತಪ್ಪಿಸಿಕೊಂಡು ಪರಾರಿಯಾಗ್ತಾನೆ. ಅವತ್ತು ಪರಾರಿಯಾದ ವ್ಯಕ್ತಿ ಇವತ್ತಿನವರೆಗೂ ಅಂದ್ರೆ 26 ವರ್ಷದಿಂದ ಪೊಲೀಸರಿಗೆ ಯಾವ ಸುಳಿವು ಕೂಡ ಸಿಗದಂತೆ ಕಣ್ಮರೆಯಾಗಿದ್ದಾನೆ. ಆತ ಎಲ್ಲಿದ್ದಾನೆ ಗೊತ್ತಿಲ್ಲ, ಏನ್ ಮಾಡ್ತಿದ್ದಾನೆ ಗೊತ್ತಿಲ್ಲ, ಯಾವ ದೇಶದಲ್ಲಿ ತಲೆಮರೆಸಿಕೊಂಡಿದ್ದಾನೆ ಗೊತ್ತಿಲ್ಲ. ಇನ್ನು ಲೇಟೆಸ್ಟ್ ಆಗಿರೋ ಪ್ರಕರಣ ಅಂದ್ರೆ ಕಳೆದ ವರ್ಷ ಏಪ್ರಿಲ್ 18 ಅಂದ್ರೆ ಈ ವರ್ಷದ ಏಪ್ರಿಲ್ 18ಕ್ಕೆ 1 ವರ್ಷ ಪೂರ್ತಿಯಾಗುತ್ತೆ. ಹುಬ್ಬಳ್ಳಿಯ BVB ಕಾಲೇಜಿನಲ್ಲಿ ಓದ್ತಾ ಇದ್ದ ನೇಹಾ ಹಿರೇಮಠ್ ಅನ್ನೋ ಹೆಣ್ಣು ಮಗಳ ಮೇಲೆ ಈ ಫಯಾಜ್ ಅನ್ನೋ ವ್ಯಕ್ತಿ ಬರ್ಬರವಾಗಿ ಚುಚ್ಚಿದ್ದು CCTVಯಲ್ಲಿ ರೆಕಾರ್ಡ್ ಆಗಿದೆ. ಆ ಕ್ರೂರ ದೃಶ್ಯವನ್ನ ಬಹುಶಃ ನೀವು ನೋಡಿರಬಹುದು. ಇಡೀ ಕರ್ನಾಟಕ ಅಷ್ಟೇ ಅಲ್ಲದೆ ಇಡೀ ದೇಶಾದ್ಯಂತ ಸಂಚಲನವನ್ನ ಸೃಷ್ಟಿಸಿತ್ತು. ಆ ಕೇಸ್ನಲ್ಲಿ ಎಲ್ಲಾ ಸಾಕ್ಷ್ಯಗಳು ಕೂಡ ಸಿಕ್ಕಿತ್ತು. ಆದ್ರೆ ಆ ಕೇಸ್ ಸಾಲ್ವ್ ಆಗಿದೆ ಅಂತ ಅನ್ಕೊಂಡಿದ್ದೀರೇನು? ಖಂಡಿತ ಇಲ್ಲ. ಇವತ್ತಿನವರೆಗೂ ಆ ಕೇಸ್ ನಡೀತಾನೆ ಇದೆ. ಇನ್ನು 2005ರಲ್ಲಿ ಪ್ರತಿಭಾ ಶ್ರೀಕಾಂತ್ ಮೂರ್ತಿ ಅನ್ನೋ ಹೆಣ್ಣು ಮಗಳ ಮೇಲೆ ಆಕೆಯ ಕ್ಯಾಬ್ ಡ್ರೈವರ್ ಶಿವಕುಮಾರ್ ಅನ್ನೋ ವ್ಯಕ್ತಿ ಆಕೆಯನ್ನ ಮಾಡ್ತಾನೆ. ಪೊಲೀಸರ ಚುರುಕು ಕಾರ್ಯಾಚರಣೆಯ ಮೂಲಕ ಆತನನ್ನ ಬೇಗ ಪತ್ತೆ ಹಚ್ಚಿ ಅರೆಸ್ಟ್ ಕೂಡ ಮಾಡ್ತಾರೆ. ಕಾನೂನು ಹೋರಾಟ 2008ರವರೆಗೆ ನಡೆದು ಅನಂತರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗಿದ್ದ ಕಾರಣ ಆತನಿಗೆ ಶಿಕ್ಷೆ ಕೂಡ ಪ್ರಕಟವಾಗುತ್ತೆ. ಎಲ್ಲಾ ಕೇಸ್ಗಳು ಇದೇ ರೀತಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನ ಮೂಲಕ ಬಂದು 2-3 ವರ್ಷದಲ್ಲಿ ನ್ಯಾಯ ಸಿಗೋ ಹಾಗಾದ್ರೆ ಖಂಡಿತ ಎಲ್ಲಾ ಪ್ರಕರಣಗಳು ಕೂಡ ಅಂತ್ಯವಾಗಬಹುದು. ಹೀಗೆ ಎಲ್ಲಾ ಕೇಸ್ಗಳು ಸುಲಭವಾಗಿ ಬಗೆಹರಿದ್ರೆ, ಎಲ್ಲಾ ಕೇಸ್ನಲ್ಲೂ ಕ್ರೈಮ್ ಮಾಡಿರೋರಿಗೆ ಶಿಕ್ಷೆ ಕಠಿಣವಾಗಿದ್ರೆ ಈ ಕ್ರೈಮ್ ರೇಟ್ ಕೂಡ ಸ್ವಲ್ಪ ಕಡಿಮೆ ಆಗಬಹುದು ಏನೋ. ಸ್ನೇಹಿತರೆ, ಎಲ್ಲಾ ಕೇಸ್ಗಳು ಈ ಪ್ರತಿಭಾ ಶ್ರೀಕಾಂತ್ ಮೂರ್ತಿ ಕೇಸ್ ತರನೇ ಇರೋದಿಲ್ಲ.
ಕೆಲವು ಕೇಸ್ಗಳು ಇನ್ಫ್ಲೂಯೆನ್ಸ್ ನಿಂದ ಹಳ್ಳ ಹಿಡಿದ್ರೆ, ಇನ್ನು ಕೆಲವು ಕೇಸ್ಗಳು ಲಂಚದಿಂದ ಹಾದಿ ತಪ್ಪುತ್ತೆ, ಇನ್ನು ಕೆಲವು ಕೇಸ್ಗಳು ಸಾಕ್ಷ್ಯನಾಶದಿಂದ ದಾರಿ ತಪ್ಪಿದ್ರೆ, ಇನ್ನು ಹಲವಾರು ಕೇಸ್ಗಳು ಮಾನ ಮರ್ಯಾದೆಗೆ ಅಂಜಿ ದಾಖಲಾಗದೆ ಹಾಗೆ ಉಳಿಯುತ್ತೆ. ಇವತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಸೌಜನ್ಯ ಪರವಾಗಿ ಮಾತಾಡ್ತಿರೋ ನಾವು ಇನ್ನು 4-5 ಜನದಲ್ಲಿ ಟ್ರೆಂಡಿಂಗ್ ಬದಲಾದಾಗ ಇನ್ನೊಂದು ಟಾಪಿಕ್ ನ ಬಗ್ಗೆ ಮಾತಾಡ್ತೀವಿ. ಕಳೆದ ಕೆಲವು ತಿಂಗಳ ಹಿಂದೆ ಕೋಲ್ಕತ್ತಾದಲ್ಲಿ ನಡೆದ ಡಾಕ್ಟರ್ನ ಮೇಲಿನ ಅತ್ಯಾಚಾರ ಪ್ರಕರಣಗಳಲ್ಲಿ ಇಡೀ ದೇಶ ಸಂಚಲನವನ್ನ ಸೃಷ್ಟಿಸುತ್ತಿತ್ತು. ಆದ್ರೆ ಇವತ್ತು ಅದು ಯಾರಿಗೂ ಬೇಡ. ಟ್ರೆಂಡಿಂಗ್ ಇರೋವರೆಗೂ ಮಾತ್ರ ಜನ ಮಾತಾಡ್ತಾರೆ, ಅನಂತರ ತಮ್ಮದೇ ಕೆಲಸದಲ್ಲಿ ಮುಳುಗಿ ಹೋಗ್ತಾರೆ. ಪ್ರತಿನಿತ್ಯ ಸಾವಿರಾರು ಕೇಸ್ಗಳನ್ನ ಟ್ರೆಂಡಿಂಗ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ನಮಗೆಲ್ಲಿ ಪುರುಸೊತ್ತಿದೆ. ಸ್ನೇಹಿತರೆ, ಇದೇ ತರ ಸಾವಿರಾರು ಕೇಸ್ಗಳು ನಮ್ಮ ಸುತ್ತಮುತ್ತ ನಡೀತಾನೆ ಇದೆ. ಇದೇ ಸೌಜನ್ಯ ಅನುಭವಿಸಿದಂತಹ ದುರಂತವನ್ನ ನಮ್ಮ ಸಾವಿರಾರು ಹೆಣ್ಣು ಮಕ್ಕಳು ಪ್ರತಿನಿತ್ಯ ಅನುಭವಿಸ್ತಾ ಇದ್ದಾರೆ ಅನ್ನೋದು ಅತ್ಯಂತ ದುರ್ದೈವಕರ ಸಂಗತಿ. ಸ್ನೇಹಿತರೆ, ಈ ಡಾಟಾವನ್ನ ಒಮ್ಮೆ ನೋಡಿ. 2022ರಲ್ಲಿ ನಮ್ಮ ಕರ್ನಾಟಕದಲ್ಲಿ 1300ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿತ್ತು. ಅದೇ ನಮ್ಮ ಭಾರತದಲ್ಲಿ ನೋಡೋದಾದ್ರೆ 30,948 ಪ್ರಕರಣಗಳು ಇಡೀ ನಮ್ಮ ದೇಶಾದ್ಯಂತ ದಾಖಲಾಗಿತ್ತು. ದಿನಕ್ಕೆ 84 ಕೇಸ್ಗಳು, ಗಂಟೆಗೆ 3ರಿಂದ 4 ಅತ್ಯಾಚಾರ ಪ್ರಕರಣಗಳು ಇಡೀ ದೇಶಾದ್ಯಂತ ರೆಕಾರ್ಡ್ ಆಗಿತ್ತು. ಅದೇ ರೀತಿ 2021 ನೋಡೋದಾದ್ರೆ ಭಾರತದಾದ್ಯಂತ 31,677 ಕೇಸ್ಗಳು ದಾಖಲಾದ್ರೆ ನಮ್ಮ ಕರ್ನಾಟಕದಲ್ಲಿ 1,373 ಕೇಸ್ಗಳು ರೆಕಾರ್ಡ್ ಆಗಿತ್ತು. ಆದ್ರೆ ಇದೇ ಸಂಖ್ಯೆ ನಮ್ಮ ದೇಶದ ಕೋವಿಡ್ ಲಾಕ್ಡೌನ್ ನ ಸಂದರ್ಭದಲ್ಲಿ ಕೂಡ ಏನೂ ಕಡಿಮೆ ಆಗಿರಲಿಲ್ಲ. ಭಾರತದಾದ್ಯಂತ 28,000ಕ್ಕೂ ಹೆಚ್ಚು ಪ್ರಕರಣಗಳು 2020ರಲ್ಲಿ ರೆಕಾರ್ಡ್ ಆಗಿದ್ರೆ ನಮ್ಮ ಕರ್ನಾಟಕದಲ್ಲಿ ಕೂಡ 1,100ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿತ್ತು ಅನ್ನೋದು ಗಮನಿಸಬೇಕಾದ ಅಂಶ. ಅಂದ್ರೆ ಕೇಸ್ಗಳಿಗೆ ಈ ಕೋವಿಡ್ ನ ಲಾಕ್ಡೌನ್ ಯಾವುದೇ ರೀತಿ ಪರಿಣಾಮವನ್ನ ಕೂಡ ಬೀರಿರಲಿಲ್ಲ. ನೀವು ಈ ಎಲ್ಲಾ ಡಾಟಾವನ್ನ NCRB ಅಂದ್ರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋದ ಈ ವೆಬ್ಸೈಟ್ ನ ಮೂಲಕ ನೀವು ಈ ಎಲ್ಲಾ ದಾಖಲೆಗಳನ್ನ ಕೂಡ ಖಚಿತಪಡಿಸ್ಕೋಬಹುದು. ಸ್ನೇಹಿತರೆ, ವರ್ಷಕ್ಕೆ ಸಾವಿರಾರು ಕೇಸ್ಗಳು ದಾಖಲಾಗ್ತಾ ಇದ್ರು ಇವೆಲ್ಲ ಕೋರ್ಟ್ಗೆ ಹೋಗಿ ಎಲ್ಲ ತೀರ್ಮಾನವಾಗಿ ನ್ಯಾಯ ಸಿಗುತ್ತೆ ಅಂತ ಅನ್ಕೊಂಡಿದ್ದೀರೇನು? ಖಂಡಿತ ಆ ರೀತಿ ಇಲ್ಲ. ನಮ್ಮ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇಷ್ಟೆಲ್ಲ ಸಾವಿರಾರು ಪ್ರಕರಣಗಳ ಕನ್ವಿಕ್ಷನ್ ರೇಟ್ ಅಂದ್ರೆ 100 ಜನರ ಮೇಲೆ ಪ್ರಕರಣಗಳು ದಾಖಲಾದ್ರೆ ಅವುಗಳಲ್ಲಿ ಶಿಕ್ಷೆಯಾಗ್ತಾ ಇರೋದು ಎಷ್ಟು ಜನಕ್ಕೆ ಗೊತ್ತಾ? ಬರೀ 28% ಜನಕ್ಕೆ. 100ಕ್ಕೆ 28 ಜನಕ್ಕೆ ಶಿಕ್ಷೆಯಾದ್ರೆ 1000ಕ್ಕೆ 280 ಜನ ಮಾತ್ರ ಶಿಕ್ಷೆಗೊಳಪಡ್ತಾ ಇದ್ದಾರೆ. ಇದು ಸ್ನೇಹಿತರೆ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿರೋ ಸಮಸ್ಯೆ. ಯಾವುದಾದ್ರೂ ಒಂದ್ ಕೇಸ್ ಹೈ ಪ್ರೊಫೈಲ್ ಆಗಿದ್ರೆ ದೇಶಾದ್ಯಂತ ಸುದ್ದಿಯನ್ನ ಮಾಡುತ್ತೆ, ಆದ್ರೆ ಉಳಿದ ತುಂಬಾ ಕೇಸ್ಗಳು ಸದ್ದಿಲ್ಲದೆ ಮುಚ್ಚಿ ಹೋಗುತ್ತೆ. ಇವತ್ತು ಒಂದು ಕೇಸ್ನ ಬಗ್ಗೆ ಇಡೀ ರಾಜ್ಯ ತಲೆ ಕೆಡಿಸ್ಕೊಂಡಿದೆ. ಇಡೀ ರಾಜ್ಯ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅಂತ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡ್ ಅನ್ನ ಸೃಷ್ಟಿಸ್ತಾ ಇದೆ. ಆದ್ರೆ ಈ ಸೌಜನ್ಯ ಒಬ್ಬಳಿಗೆ ನ್ಯಾಯ ಕೊಟ್ರೆ ಸಾಕ? ಸಾವಿರಾರು ಜನ ನಮ್ಮ ಸುತ್ತಮುತ್ತಲ ಹೆಣ್ಣು ಮಕ್ಕಳು ಅನುಭವಿಸ್ತಾ ಇರೋ ದುರಂತಕ್ಕೆ ಅಂತ್ಯ ಯಾವಾಗ? ನಾವು ಪ್ರತಿನಿತ್ಯ ನಡೀತಾ ಇರೋ ಈ ಕೇಸ್ಗಳ ಬಗ್ಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನ ಸೃಷ್ಟಿಸೋದಕ್ಕೆ ಸಾಧ್ಯವಾಗುತ್ತಾ? ಖಂಡಿತ ಇಲ್ಲ. ಯಾಕಂದ್ರೆ ಪ್ರತಿನಿತ್ಯ ಸಾವಿರಾರು ಕೇಸ್ಗಳನ್ನ ಈ ರೀತಿಯ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡೋದು ಅಸಾಧ್ಯ. ಇವತ್ತು ನಮ್ಮ ಸುತ್ತಮುತ್ತ ಇರೋ ಹೆಣ್ಣು ಮಕ್ಕಳನ್ನೇ ನಮ್ಮಿಂದ ರಕ್ಷಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಅಂಥದ್ರಲ್ಲಿ ಹಲವಾರು ವರ್ಷಗಳ ಹಿಂದೆ ಆಗಿರೋ ಅನ್ಯಾಯಕ್ಕೆ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಿದ್ರೆ ಸಾಕ? ಮುಂದೆ ನಮ್ಮ ಹೆಣ್ಣು ಮಕ್ಕಳು ಈ ರೀತಿಯ ಅನ್ಯಾಯಕ್ಕೆ ಒಳಗಾಗದಂತೆ ಕಾಪಾಡೋದು ಬೇಡವಾ? ಸ್ನೇಹಿತರೆ, ಹಿಂದೆ ಮೋಸ ಆಗಿರೋ ಅನ್ಯಾಯ ಆಗಿರೋ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದು ಎಷ್ಟು ಮುಖ್ಯನೋ ಅಷ್ಟೇ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಮುಂದೆ ಏನೂ ಅನ್ಯಾಯವಾಗದಂತೆ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಖಂಡಿತ ಇದಕ್ಕೆ ಒಂದು ಒಳ್ಳೆಯ ಕಾನೂನು ಬೇಕು. ಖಂಡಿತ ಇದಕ್ಕಾಗಿ ಒಂದು ಸ್ಪೆಷಲ್ ಕೋರ್ಟ್ ಬೇಕು. ಖಂಡಿತ ಇದಕ್ಕಾಗಿ ಒಂದು ಸ್ಪೆಷಲ್ ಟೀಮ್ ಬೇಕು. ಖಂಡಿತ ಇದು ಎಲ್ಲಾ ಜನರ ಸಪೋರ್ಟ್ ಕೂಡ ಇದಕ್ಕೆ ಬೇಕು. ಇಲ್ಲದೆ ಇದ್ರೆ 12 ವರ್ಷದ ಸೌಜನ್ಯ ಕೇಸ್ ಆಗಲಿ, 28 ವರ್ಷದ ಸೌಮ್ಯ ಭಟ್ ಕೇಸ್ ಆಗಲಿ, ಅಥವಾ 1 ವರ್ಷದ ನೇಹಾ ಹಿರೇಮಠ್ ಕೇಸ್ ಆಗಲಿ, ನಾವು ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ನೇಹಾ ಹಿರೇಮಠ್, ಜಸ್ಟಿಸ್ ಫಾರ್ ಸೌಮ್ಯ ಭಟ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಅನ್ನ ಸೃಷ್ಟಿ ಮಾಡೋದ್ರಿಂದ ಈ ಕೇಸ್ ಖಂಡಿತವಾಗ್ಲೂ ಸಾಲ್ವ್ ಆಗೋದಿಲ್ಲ. ಈ ಕೇಸ್ ಸಾಲ್ವ್ ಆಗ್ಬೇಕು ಅಂದ್ರೆ ನಮಗೆ ಖಂಡಿತ ಇದಕ್ಕಾಗಿ ಒಂದು ಸ್ಪೆಷಲ್ ಕೋರ್ಟ್ ಬೇಕು. ಖಂಡಿತ ಇದಕ್ಕಾಗಿ ಒಂದು ಸ್ಪೆಷಲ್ ಟೀಮ್ ಬೇಕು. ಖಂಡಿತ ಇದಕ್ಕಾಗಿ ಒಂದು ಸ್ಪೆಷಲ್ ಕಾನೂನು ಬೇಕು. ಇದೆಲ್ಲ ಇದ್ದು ಅತ್ಯಾಚಾರ ಮಾಡಿದ ವ್ಯಕ್ತಿಗೆ ಕಠಿಣದಲ್ಲಿ ಕಠಿಣವಾದ ಶಿಕ್ಷೆಯನ್ನ ವಿಧಿಸಿದ್ರೆ, ಆತನಿಗೆ ಅತ್ಯಂತ ಬೇಗವಾಗಿ ಶಿಕ್ಷೆಯನ್ನ ವಿಧಿಸೋದಕ್ಕೆ ಸಾಧ್ಯವಾದ್ರೆ, ಮೋಸಕ್ಕೊಳಗಾದ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯವಾದ್ರೆ ಖಂಡಿತ ನಮ್ಮ ಸಮಾಜ ಬದಲಾಗುತ್ತೆ.
ಅಷ್ಟೇ ಹೊರತು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಸೃಷ್ಟಿ ಮಾಡೋದ್ರಿಂದ ಯಾವ ಸಮಸ್ಯೆನೂ ಬಗೆಹರಿಯೋದಿಲ್ಲ. ಸ್ನೇಹಿತರೆ, ನಮ್ಮ ವ್ಯವಸ್ಥೆನೇ ಹಾಗಿದೆ. ಇದರಲ್ಲಿ ತಪ್ಪು ಯಾರದ್ದು, ಸರಿ ಯಾರದ್ದು, ಸಮಸ್ಯೆ ಆಗ್ತಿರೋದು ಯಾರು, ಸಮಸ್ಯೆಗೆ ಪರಿಹಾರ ಸಿಗ್ತಿರೋದು ಯಾರಿಗೆ, ಈ ಸಮಸ್ಯೆಯಲ್ಲಿ ಸಿಕ್ಕಿಬಿದ್ದು ಒದ್ದಾಡ್ತಿರೋದು ಯಾರು? ನಮಗೆ ಇದೆಲ್ಲ ಕೇವಲ ಒಂದು ಸಾವು ಅಷ್ಟೇ, ಇದೆಲ್ಲ ಒಂದು ನೋವು ಅಷ್ಟೇ. ಆದ್ರೆ ಅದನ್ನ ಅನುಭವಿಸಿದವರಿಗೆ ಮಾತ್ರ ಆ ನೋವು ಏನು ಅನ್ನುವಂಥದ್ದು ಅರ್ಥವಾಗುವುದಕ್ಕೆ ಸಾಧ್ಯ. ನಿಮಗೆ ಎಲ್ಲಾ ಪ್ರಕರಣಗಳ ಬಗ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು.